ಸದ್ಯ ಹರಿಹರಕ್ಕೆ ಎನ್ಐಎ ಎಂಟ್ರಿ ಕೊಟ್ಟಿದೆ. ವಿಚಾರಣೆಗೆ ಬಂದಿದೆ ATS ಅಂಡ್ NIA, ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಅಂಡ್ NIA. ನಾಲ್ವರು ಹಿರಿಯ ಅಧಿಕಾರಿಗಳ ತಂಡ ಸದ್ಯ ಹರಿಹರಕ್ಕೆ ಆಗಮಿಸಿದೆ. ದಾವಣಗೆರೆಯ ಹರಿಹರದಲ್ಲಿ ಶಂಕಿತ ಉಗ್ರನ ಬಂಧನವಾಗಿತ್ತು. ಉತ್ತರ ಪ್ರದೇಶ ಮೂಲದ ಶಂಕಿತ ಉಗ್ರ ಸುಹೇಲನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಸ್ಥಳೀಯ ಪೊಲೀಸರೊಂದಿಗೆ ಜಂಟಿಯಾಗಿ NIA ತನಿಖೆಯನ್ನು ನಡೆಸ್ತಾ ಇದೆ. ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೀತಾ ಇದೆ. 10 ದಿನ ಪೊಲೀಸ್ ಕಸ್ಟಡಿ. ಸುಹೇಲ್ ಜಾಲದ ಬಗ್ಗೆ ತನಿಖೆ ನಡೆಯುತ್ತೆ. ಆತ ಎಲ್ಲಿಂದ ಬಂದ, ಎಲ್ಲಿದ್ದ, ಆತನ ಮೂಲ ಏನು, ಎತ್ತ, ಯಾತಕ್ಕೋಸ್ಕರ ಇಲ್ಲಿಗೆ ಬಂದ, ಅವನ ಇಂಟೆನ್ಷನ್ ಏನಿತ್ತು, ಅವನ ಬೆನ್ನ ಹಿಂದೆ ಯಾರೆಲ್ಲ ಇದ್ದಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ತನಿಖೆಯನ್ನು ನಡೆಸಲಾಗುತ್ತೆ. ATS ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಮತ್ತು NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಿದೆ. ಸೊ ಇಬ್ಬರು ಕೂಡ ಈಗ ಆಲ್ರೆಡಿ 4 ಜನ, ಎರಡು ತಂಡದ 4 ಜನ ಹಿರಿಯ ಅಧಿಕಾರಿಗಳು ಆಗಮಿಸಿದ್ದಾರೆ. ಸ್ಥಳೀಯ ಪೊಲೀಸರೊಂದಿಗೆ ಜಂಟಿಯಾಗಿ NIA ತನಿಖೆಯನ್ನು ನಡೆಸುತ್ತೆ. ಶಂಕಿತ ಉಗ್ರ ಬಂಧನವಾಗಿತ್ತು ದಾವಣಗೆರೆಯ ಹರಿಹರದಲ್ಲಿ ತನಕ. ದಾವಣಗೆರೆ ಪ್ರತಿನಿಧಿ ಮಧು ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧು ನಾಗರಾಜ್, ಸದ್ಯ ಹರಿಹರಕ್ಕೆ NIA ತಂಡ ಎಂಟ್ರಿ ಕೊಟ್ಟಿದೆ. ಶಂಕಿತ ಉಗ್ರ ಸುಹೇಲ್ನ ಬಂಧನ ಆಗಿದೆ. ಸೊ ಈ ವಿಚಾರದಲ್ಲಿ ತನಿಖೆ ನಡೀತಾ ಇದೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಮಧು ನಾಗರಾಜ್? ಸಿಂಧೂರ, ಪ್ರಮುಖವಾಗಿ ಏನು ಹಿಂದೂಗಳ ಆರಾಧ್ಯ ದೈವ ಏನು ರಾಮ ಮಂದಿರ ಒಂದು ಸ್ಫೋಟ ಮಾಡ್ಬೇಕಂತೇಳಿ ಏನು ಸಂಚು ರೂಪಗೊಂಡಿತ್ತು ಅಂತ ಹೇಳಿ ಹೇಳಲಾಗ್ತಿದೆ. ಆ ಒಂದು ವಿಚಾರವಾಗಿ ಏನು ಪಾಕಿಸ್ತಾನದ ಜೊತೆ ನಂಟು ಹೊಂದಿರತಕ್ಕಂತ ಶಂಕಿತ ಉಗ್ರನನ್ನ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನಲ್ಲಿ ಒಂದು ಬಂಧಿಸಲ್ಪಟ್ಟಿತ್ತು. ಈ ವಿಚಾರವಾಗಿ ಈಗಾಗಲೇ ದಾವಣಗೆರೆ ನಗರದ ಹರಿಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿ 10 ದಿನ ನ್ಯಾಯಾಂಗ ಕಸ್ಟಡಿಗೆ ಕೂಡ ಒಂದು ಆರೋಪಿಯನ್ನ ಒಪ್ಪಿಸಿರ್ತಕ್ಕಂಥದ್ದು. ಈ ವಿಚಾರವಾಗಿ ಏನು ಪ್ರಕರಣ ಗಂಭೀರ ಸ್ವರೂಪ ಪಡೆಯಿತು. ಆ ಹಿನ್ನೆಲೆಯಲ್ಲಿ ಒಂದು ಹರಿಹರಕ್ಕೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಮತ್ತು ಉಗ್ರ ನಿಗ್ರಹ ದಳ ಒಂದು ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಪ್ರಕರಣ ಏನು ರಾಮ ಮಂದಿರ ಸ್ಫೋಟದ ವಿಚಾರವಾಗಿ ಒಂದು ಏನು ಹೆಚ್ಚಿನ ಪಡೀತು. ಹಾಗಾಗಿ ಈ ಒಂದು NIA ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು. ಉತ್ತರ ಪ್ರದೇಶ ಮೂಲದ ಏನು ಶಂಕಿತ ಉಗ್ರ ಇದ್ದ ಆತನನ್ನ ಪ್ರಕರಣದ ತನಿಖೆಗಾಗಿ ಇದೀಗ ಮತ್ತಷ್ಟು ಏನು ತನಿಖೆ ತೀವ್ರಗೊಂಡಿರ್ತಕ್ಕಂಥದ್ದು. ಜೊತೆಯಲ್ಲಿ ಏನು ಸುಹೇಲ್ ಪ್ರಕರಣ ತನಿಖೆಯಲ್ಲಿ ಅವರ ಸಹೋದರರು ಕೂಡ ಏನು ಭಾಗಿಯಾಗಿದ್ರು ಅಂತ ಕೂಡ ಒಂದು ವಿಚಾರಣೆಗೆ ಒಳಪಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಆ ಒಂದು ಮನೆಯಲ್ಲಿ ಒಂದು ಅವರ ಸಹೋದರರು ಕೂಡ ಆತನ ಜೊತೆಯಲ್ಲಿ ಇದ್ರು. ಹೀಗಾಗಿ ಆತನ ಸಹೋದರನ ವಿಚಾರಣೆ ಕೂಡ ಮಾಡಿರ್ತಕ್ಕಂಥದ್ದು. ಏನು ಜೊತೆಗೆ ಏನು ರಾಷ್ಟ್ರೀಯ ತನಿಖಾ ದಳ ಏನು ಆಗಮಿಸಿದೆ, ಆ ಒಂದು 4 ಹಿರಿಯ ಅಧಿಕಾರಿಗಳನ್ನ ಒಳಗೊಂಡ ತಂಡ ಇದಾಗಿದ್ದು ಸ್ಥಳೀಯ ಪೊಲೀಸರೊಂದಿಗೆ ಜಂಟಿಯಾಗಿ ಅಧಿಕಾರಿಗಳು ತನಿಖೆ ನಡೆಸಿರ್ತಕ್ಕಂಥದ್ದು. ಏನು ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಇವತ್ತು ಬೆಳಗ್ಗೆ ಏನು NIA ತಂಡ ಆಗಮಿಸಿತ್ತು. ಆ ಒಂದು ವಿಚಾರಣೆಯನ್ನ ಈಗಾಗಲೇ ಸುಹೇಲ್ನ ಸಂಪರ್ಕ ಜಾಲ ಅಂದ್ರೆ ಉಗ್ರ ಸಂಘಟನೆಯೊಂದಿಗೆ ಹೊಂದಿದ್ದ ಎನ್ನಲಾದ ನಂಟು ಮತ್ತು ಇತರೆ ಆಯಾಮಗಳ ಕುರಿತು ಅಧಿಕಾರಿಗಳು ಒಂದು ಆಳವಾದ ತನಿಖೆಯನ್ನ ಈಗಲೂ ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಏನು ಈ ಒಂದು ಪ್ರಕರಣಕ್ಕೆ ಏನು NIA ತಂಡ ಆಗಮಿಸಿತು. ಈ ಒಂದು ಆಗಮಿಸಿದ ವಿಚಾರವಾಗಿ ಈ ಒಂದು ಪ್ರಕರಣ ಮತ್ತಷ್ಟು ಹೆಚ್ಚಿನ ಮಾಹಿತಿ ಹೊರಬೀಳುವ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ದುರಂಧರ್ ಸ್ಟೈಲ್ ನಲ್ಲಿ ಅಂದ್ರೆ ದುರಂಧರ್ ಫಿಲ್ಮ್ ನಲ್ಲಿ ಏನು ಆ ಒಂದು ಇಂಟೆಲಿಜೆನ್ಸ್ ಬಳಸ್ಕೊಂಡು ಈ ರೀತಿಯಾಗಿ ಒಂದು ಪಾಕ್ ನಂಟನ್ನ ಹೊಂದಿರ್ತಾರೆ. ಅದೇ ಸ್ಟೈಲ್ ಅಲ್ಲಿ ಇದನ್ನ ಭಾರತದ ಯುವಕರನ್ನ ಬಳಸ್ಕೊಂಡು ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವು ಉಗ್ರ ಏನು ಯುವಕರನ್ನ ಸೆಳೆದು ಏನು ವಿಧ್ವಂಸಕ ಕೃತ್ಯಕ್ಕೆ ಒಂದು ದಾರಿ ಮಾಡಿಕೊಡುವಂತ ಒಂದು ಪ್ರಯತ್ನ ಏನು ಪಾಕ್ ನಂಟು ಹೊಂದಿತ್ತು ಎನ್ನಲಾಗ್ತಿದೆ. ಹೀಗಾಗಿ ಈತ ಯಾರ ಜೊತೆ ಸಂಪರ್ಕ ಇದ್ದ ಅಂದ್ರೆ ಪಾಕಿಸ್ತಾನದ ಉಗ್ರವಾದಿಗಳು ಯಾರ ಜೊತೆ ಸಂಪರ್ಕ ಇದ್ದ ಮತ್ತು ಏನು ಇಡೀ ಭಾರತದಲ್ಲಿ ಎಲ್ಲೆಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ಮಾಡ್ಲಿಕ್ಕೆ ಇವರೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದನ್ನ ತನಿಖೆಯಲ್ಲಿ ಮುಂದೆ ಗೊತ್ತಾಗ್ಲಿರ್ತದೆ ಸಿಂಧೂರ. ಆಲ್ ರೈಟ್ ಮಧು, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.